ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ಮಕ್ಕಳೇ. ಸೊ ವೆಲ್ಕಮ್ ಟು ಅನದರ್ ಬ್ಯೂಟಿಫುಲ್ ಲಾಂಗ್ ಫಾರ್ಮ್ ವಿಡಿಯೋ ಮಕ್ಕಳೇ. ಸೊ ಈ ಒಂದು ಕ್ಲಾಸಲ್ಲಿ ಸುಮಾರು ಮಕ್ಕಳು ಸುಮಾರು ದಿವಸದಿಂದ ಕೇಳಿರುವಂಥ ಒಂದು ಪ್ರಶ್ನೆ, ಯಾವಾಗ PUC ಮಕ್ಕಳು SSLC ಮಕ್ಕಳು PUಗೆ ಬರ್ತಾರೋ, ಸ್ಪೆಷಲಿ ಸೈನ್ಸಿಗೆ ಬರ್ತಾರೋ, ಸೈನ್ಸಲ್ಲಿ ಕೆಮಿಸ್ಟ್ರಿಗೆ ಬಂದಿದ ತಕ್ಷಣ ಅವ್ರಿಗೆ ಬರುವಂಥ ಫಸ್ಟು ಅರ್ಥ ಆಗದೇ ಇರೋ ಕಾನ್ಸೆಪ್ಟು ಯಾವುದು ಅಂತ ಕೇಳಿದ್ರೆ ಬೇರೆ ಯಾವುದೂ ಅಲ್ಲ, ದಟ್ ಈಸ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ. ಸರ್, ಈ ಎರಡೂ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ನಿಜ ಹುಚ್ಚಿಡ್ತಿದೆ ಸರ್, ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಓದೋಕ್ಕೆ ಶುರು ಮಾಡಿದ್ರು, ಎಷ್ಟು ಸತಿ ಪ್ರಾಕ್ಟೀಸ್ ಮಾಡಿದ್ರು ಈ ಮೊಲಾಲಿಟಿ ಅನ್ನೋ ಕಾನ್ಸೆಪ್ಟ್ ನನಗೊಂಚೂರು ಅರ್ಥ ಆಗ್ತಾ ಇಲ್ಲ ಸರ್. ಇದನ್ನು ನಾನು ರಿಮೆಂಬರ್ ಮಾಡೋಕ್ಕೆ ಏನಾದರೂ ಒಂದು ಐಡಿಯಾ ಕೊಡಿ ನನಗೆ ಅಂತ ಕೇಳಿದ ಮಕ್ಕಳಿಗೆ ಒಂದು ಹ್ಯಾಪಿ ವಿಡಿಯೋ ಅಂತ ಹೇಳ್ಬೋದು ಇದು. ಸೊ ಮಕ್ಕಳೇ, ಈ ಒಂದು ವಿಡಿಯೋ ಆದಮೇಲೆ ನಿಜ ಹೇಳ್ತೀನಿ, ಮೊಲಾಲಿಟಿ ಅನ್ನೋ ಕನ್ಫ್ಯೂಷನ್ ನಿಮ್ಮ ಜೀವನದಲ್ಲೇ ಇರಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ನಿಮಗೂ ಕೂಡ ಮೊಲಾಲಿಟಿ ಅನ್ನೋ ಕಾನ್ಸೆಪ್ಟಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮಕ್ಕಳೇ. ಸೊ ಬನ್ನಿ ಈಗ ಮೊಲಾಲಿಟಿ ಅನ್ನೋ ಕನ್ಫ್ಯೂಷನ್ನ ಹೊರಗೋಡಿಸೋಣ. ಅರ್ಥ ಆಗ್ತಿಲ್ಲ, ಓಡಿಸೇ ಬಿಡೋಣ. ಸೊ ಇನ್ನು ಮುಂದೆ ಮೊಲಾಲಿಟಿ ಅನ್ನೋ ಕೆಮಿಸ್ಟ್ರಿಯಲ್ ಕನ್ಫ್ಯೂಷನ್ಸೇ ನಿಮಗೆ ಬರಬಾರ್ದು. ಎಸ್, ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ ಮಕ್ಕಳೇ. ಸೊ ಅದಕ್ಕಿಂತ ಮುಂಚೆ ಮಕ್ಕಳೇ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತು, ನಮ್ಮ PUC ಪರೀಕ್ಷೆ ಯೂಟ್ಯೂಬ್ ಚಾನಲ್, ಸೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ನಾವು ಪರೀಕ್ಷೆ ಫ್ರೀಡಮ್ ಉತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಲ್ವಾ ಮಕ್ಕಳೇ. ಸೊ ಇದು ಬಂದ್ಬಿಟ್ಟು 80th ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ. ಸೊ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿ 80 ಇಯರ್ಸ್ ಆಗಿದೆ. ಸೊ ಈ 80th ಅನ್ನೋದು ನಮಗೆ ಸಿಕ್ಕಾಪಟ್ಟೆ ತುಂಬ ಖುಷಿ ಕೊಡುವಂಥ ಒಂದು ವಿಷಯ. ಅರ್ಥ ಆಗ್ತಿದೆಯಲ್ಲ? ಸೊ ಇಂಡಿಪೆಂಡೆನ್ಸ್ ಏನದು, ಇಟ್ಸ್ ಲೈಕ್ ಅ ಬೇಸಿಕ್ ರೈಟ್ಸ್ ಕೊಡುವಂಥ ಒಂದು ಫೆಸ್ಟಿವಲ್, ಇಡೀ ಇಂಡಿಯಾ ಸೆಲೆಬ್ರೇಟ್ ಮಾಡುವಂಥ ಒಂದು ಫೆಸ್ಟಿವಲ್ ಅಂತ ಹೇಳ್ಬೋದು, ನ್ಯಾಷನಲ್ ಫೆಸ್ಟಿವಲ್. ಸೊ ಅದನ್ನು ನಮ್ಮ ಪರೀಕ್ಷೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ, ನಿಮ್ಮೆಲ್ರಿಗೂ ಗೊತ್ತು, ನಾವು ಫ್ರೀಡಮ್ 80 ಅಂತ 80 ಕೂಪಾನ್ಸ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಮಕ್ಕಳೆಲ್ಲ ಅದಕ್ಕೆ ಬೇಗ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಈ ಫ್ರೀಡಮ್ 80 ಕೂಪಾನ್ಸ್ನ ನಿಮಗೇನು ಯೂಸ್ ಆಗುತ್ತೆ? ಸೊ ಅದಕ್ಕಿಂತ ಮುಂಚೆ ಈ ಫ್ರೀಡಮ್ 80 ಕೂಪಾನ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತು, ನಮ್ಮ ಬ್ಯಾಚಸ್ ನಡೀತಾ ಇದೆ. ಸೊ ಇವಾಗ ನೀವು ಫಸ್ಟ್ PUC ಮಕ್ಕಳು ನೋಡ್ತಾ ಇದ್ರೆ, ಸೊ ಫಸ್ಟ್ PUC ಮಕ್ಕಳಿಗೆ ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಆರಂಭ ಬ್ಯಾಚಸ್, ಆರಂಭ ನೀಟ್ ಇಂಟಿಗ್ರೇಟೆಡ್ ಆಗಿರ್ಬೋದು ಅಥವಾ ಆರಂಭ KCT ಇಂಟಿಗ್ರೇಟೆಡ್ ಆಗಿರ್ಬೋದಲ್ವಾ ಮಕ್ಕಳೇ. ಸೊ ಇದು ನಮ್ಮ ಪರೀಕ್ಷೆ ಸೈನ್ಸ್ ಚಾನೆಲ್ ಅಲ್ಲಿ ಇರುವಂತ 80 ಫ್ರೀ ಕೂಪಾನ್ಸ್ ಮಕ್ಕಳೇ. ಸೊ ನಮ್ಮ ಕೋರ್ಸ್ನ ಅಡ್ವಾಂಟೇಜಸ್ ಏನಂತ ಕೇಳಿದ್ರೆ, ನೀವು ಆರಂಭ ಆದ್ರೂ ತಗೋಬಹುದು, ವಿಜೇತ ಆದ್ರೂ ತಗೋಬಹುದು. ಸೊ ಆ ಕೋರ್ಸ್ನ ಅಡ್ವಾಂಟೇಜಸ್ ಏನಂತ ಕೇಳಿದ್ರೆ, ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ. ಸೊ ಪೋಸ್ಟ್ ಡೌಟ್ ಕ್ಲಾಸ್ ಸಾಲ್ವಿಂಗ್ ಇರುತ್ತೆ, ಡೌಟ್ ಸಾಲ್ವಿಂಗ್ ಇರುತ್ತೆ. ಸೊ ಆಕ್ಸೆಸ್ ಟು ಸ್ಟಡಿ ಮೆಟೀರಿಯಲ್ಸು. ಸೊ ಯಾವ ಥರ ಸ್ಟಡಿ ಮೆಟೀರಿಯಲ್ಸ್ ನಾನು ಹೇಳ್ತೀನಿ ಒಂದೊಂದೇ. ಸೊ ಡೈಲಿ ನೋಟ್ಸ್ DPP ಸಿಗುತ್ತೆ. ಆಕ್ಸೆಸ್ ಟು PYQs ಮಕ್ಕಳೇ, ಬೋರ್ಡ್ PYQs, KCT PYQs, ನೀಟ್ PYQs, ಮತ್ತು ಬೋರ್ಡ್ನ ಕ್ವೆಶನ್ ಬ್ಯಾಂಕ್, ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್ಸ್, ಮತ್ತು ಒನ್ ಆನ್ ಒನ್ ಮೆಂಟರ್ಶಿಪ್ಸ್ ಅಂದರೆ, ಸೊ ನಿಮ್ಮ ಟೀಚರ್ ಜೊತೆ ಕೂತ್ಕೊಂಡು ನೀವು ಲೈಕ್ ನಿಮ್ಮ ಪ್ರಾಬ್ಲಮ್ನ ಹೇಳ್ಬೋದು, ಯಾವ ಸಬ್ಜೆಕ್ಟು, ಯಾವ ಟಾಪಿಕ್ ನಿಮ್ಗೆ ಕಷ್ಟ ಆಗ್ತಿದೆ ಅಂತ. ಸೊ ನಾವು ಅದನ್ನು ಕೇಳ್ತೀವಿ. ಸೊ ಡೆಡಿಕೇಟೆಡ್ ಟೆಲಿಗ್ರಾಮ್ ಗ್ರೂಪ್ಸ್ ಕೂಡ ಇದೆ. ಸೊ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ನಾವು ಆ್ಯಕ್ಚುಲಿ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಡೈಲಿ ಕ್ವಿಝಸ್ ಎಲ್ಲ ನಡೆಸ್ತಾ ಇರ್ತೀವಿ. ದಿನ ಇಂಟ್ರಾಕ್ಟಿವ್ಸ್ ಇರುತ್ತೆ. ಸೊ ಪ್ರಾಕ್ಟೀಸ್ ಟೆಸ್ಟ್ ವಿತ್ ಸೊಲ್ಯೂಷನ್ಸ್. ಸೊ ಮಾಕ್ ಟೆಸ್ಟ್ ವೀಕ್ಲಿ ಇರುತ್ತೆ ಮಕ್ಕಳೇ. ಸೊ ಆ ಟೆಸ್ಟ್ ಮೂಲಕ ಆ ವಾರದಲ್ಲಿ ಯಾವ ಚಾಪ್ಟರ್ ಕವರ್ ಆಗಿದೆಯೋ ಆ ಟೆಸ್ಟ್ನ ನಾವು ನಿಮಗೆ ಕೊಡ್ತೀವಿ ಆ್ಯಪಲ್ಲಿ. ಸೊ ಬೈಲಿಂಗ್ಯುವರ್ ಕ್ಲಾಸಸ್ ಅಂದರೆ ಇದು ವಿಜೇತ ಬ್ಯಾಚಿಗೆ ಮಾತ್ರ ಇರುತ್ತೆ. ಸೆಕೆಂಡ್ PUC ವಿಜೇತ ಬ್ಯಾಚ್ಗೆ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಅದಾದಮೇಲೆ ಬೈಲಿಂಗ್ಯುವಲ್ ಕ್ಲಾಸಸ್ ಆದಮೇಲೆ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಿಕ್ಸ್ ಮಾಡಿ ನಿಮಗೆ ಪಾಠ ಹೇಳ್ಕೊಡ್ತೀವಿ. ಸೊ ಕರ್ನಾಟಕ ಬೋರ್ಡ್ ಸಿಲೆಬಸ್ ಕಂಪ್ಲೀಟಾಗಿ ಕವರ್ ಆಗುತ್ತೆ, ಇನ್ಕ್ಲೂಡಿಂಗ್ ಯುವರ್ KCT ಆಗಿದ್ರೆ KCT, ನೀಟ್ ಆಗಿದ್ರೆ ನೀಟ್. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ ಈಗ ಆರಂಭ KCT ಇಂಟಿಗ್ರೇಟೆಡ್ ಫಾರ್ ಫಸ್ಟ್ PUC, ಯಾರೆಲ್ಲ ಆರಂಭ ಬ್ಯಾಚ್ ಅಂದರೆ ನಿಮ್ಮ ಜರ್ನಿನ KCET ಬರೆದು ನಾನು ಇಂಜಿನಿಯರಿಂಗ್ ಹೋಗಬೇಕು ಅಂತಂದರೆ ಅವ್ರಿಗೋಸ್ಕರ 2 ಇಯರ್ಸ್ ಪ್ಯಾಕೇಜ್ ಇದೆ ಮಕ್ಕಳೇ. ಸೊ ಅವ್ರಿಗೆ ಸಿಗುವಂಥದ್ದು ಇಟ್ಸ್ ವೆರಿ ಸಿಂಪಲ್ ನೋಡಿ. ಕರ್ನಾಟಕ ನೋಟ್ಸ್, DPPs, KCT ಪ್ರಾಕ್ಟೀಸ್ ಟೆಸ್ಟ್, ಬೋರ್ಡ್ ಪ್ರಾಕ್ಟೀಸ್ ಮತ್ತು ಡೈಲಿ ಲೈವ್ ಕ್ಲಾಸಸ್ ಅಂತೂ ಇದ್ದೇ ಇರುತ್ತೆ. ಸೊ ಇವರೆಲ್ಲ ನಮ್ಮ ಟೀಚರ್ಸ್, ಇದ್ರ ಜೊತೆಗೆ ನಾನು ಇದ್ದೀನಿ. ಸೊ ಅದಾದಮೇಲೆ ಇದರ ಪ್ರೈಸಿಗೆ ಬರೋಣ. ಎಷ್ಟಿದೆ ಈ ಫ್ರೀಡಮ್ 80 ಕೂಪಾನ್ಸ್ನ ನೀವು ಯೂಸ್ ಮಾಡಿದ್ರೆ ಮಕ್ಕಳೇ, ನಿಮಗೆ ಸಿಗುವಂಥ ಡಿಸ್ಕೌಂಟ್ ಇಲ್ಲಿ ನೋಡಿ. 2 ಇಯರ್ಸ್ ಪ್ಲ್ಯಾನ್ಗೆ ನಿಮಗೆ 8,990 ಡಿಸ್ಕೌಂಟ್ ಹೋಗಿ ಈ ಫ್ರೀಡಮ್ ಡಿಸ್ಕೌಂಟು
ತುಂಬ ದಿವಸ ಇರಲ್ಲ ಮಕ್ಕಳೇ, ಕಮ್ಮಿಂಗ್ ಮಂಡೇ ತನಕ ಮಾತ್ರ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ 4499 ಅರ್ಥ ಆಗ್ತಿದೆಯಲ್ಲ? ಸೊ ಈ ಆಫರ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಬರೀ 80 ಫ್ರೀಡಮ್ ಕೂಪಾನ್ಸ್ ಮಾತ್ರ ಇರೋದು. ಫ್ರೀಡಮ್ 80 ಕೂಪಾನ್ಸ್ ಬರೀ 80 ಇರೋದು. ಇದು ಕಂಪ್ಲೀಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಗೆ ಸೇರಿಸಿ ನಾನು ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ನಿಮ್ಮ ಸೆಕೆಂಡ್ ಇಯರ್ ಪ್ರೋಗ್ರಾಮ್. ನನ್ನನ್ನು ಕೇಳಿದ್ರೆ ನೀವು ಸೆಕೆಂಡ್ ಇಯರ್ ಪ್ರೋಗ್ರಾಮ್ಗೆ ಬನ್ನಿ ಅಂತ ಹೇಳ್ತೀನಿ. ಬಿಕಾಸ್ ಫಸ್ಟ್ ಇಯರ್ ಪ್ರೋಗ್ರಾಮ್ ಇಲ್ಲಿ ಓದ್ಬಿಟ್ಟು ಬೇರೆ ಕಡೆ ಎಲ್ಲ ನೋಡಿದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ಬಿಡುತ್ತಲ್ವಾ? ಸೊ ನಿಮಗಿಲ್ಲ ನನಗೆ ಟ್ರಯಲ್ಸ್ ಬೇಕು ಅಂದರೆ ನೀವು ಫಸ್ಟ್ ಇಯರ್ಗೆ ಬರ್ಬೋದು. ಬಟ್ ನನ್ನ ಬೆಸ್ಟ್ ಸಜೆಷನ್ ಕಮ್ ಟು ದಿಸ್ 2 years ಪ್ರೋಗ್ರಾಮ್. ಅರ್ಥ ಆಗ್ತಿದ್ದಿಲ್ಲ? ಸೊ ಇದು ಬಂದ್ಬಿಟ್ಟು ಫಸ್ಟ್ ಇಯರ್ ಯಾರೆಲ್ಲ ನೀಟ್ನ ಅಪ್ರೋಚ್ ಮಾಡಬೇಕು ಅಥವಾ ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಅವ್ರಿಗೆ ಇರುವಂಥದ್ದು. ಅರ್ಥ ಆಗ್ತಿದ್ದಿಲ್ಲ? ಸೊ ಆರಂಭ ನೀಟ್ ಫಾರ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ಅದರಲ್ಲಿ 2 year ಮತ್ತು 1 year ಪ್ರೋಗ್ರಾಮ್ ಕೂಡ ಇದೆ. ಸೊ ಅದರಲ್ಲಿ ಕೂಡ ನಿಮಗೆ DPP ಸಿಗುತ್ತೆ, ಡೈಲಿ ಪ್ರಾಕ್ಟೀಸ್ ಟೆಸ್ಟ್, ನೀಟ್ ಪ್ರಾಕ್ಟೀಸ್ ಟೆಸ್ಟ್ ವಿತ್ 16 years ಆಫ್ ನೀಟ್ PYQs, ಬೋರ್ಡ್ ಪ್ರಾಕ್ಟೀಸ್ ಮತ್ತು ಡೈಲಿ ಲೆವೆಲ್ ಕ್ಲಾಸಸ್ ಇರುತ್ತೆ ಮಕ್ಕಳೇ. ಸೊ ಇದರ ಪ್ರೈಸ್ ಬಗ್ಗೆ ಮಾತಾಡೋಣ. ಸೊ ಆರಂಭ ನೀಟ್ ಫಸ್ಟ್ ಪಿ ಯು ಸಿಗೆ ಆಫ್ಟರ್ ಫ್ರೀಡಮ್ 80 ಕೂಪಾನ್ ನಿಮಗೆ ಅಪ್ಲೈ ಆದರೆ ಸೊ ನಿಮಗೆ ಸಿಗುವಂಥ ಪ್ರೈಸ್ ಎಷ್ಟಿದೆ ಅಂತ ನೋಡಿ ಮಕ್ಕಳೇ. ಲೈಕ್ 9999 10,000 499. ಇಟ್ ಈಸ್ ಅಫೋರ್ಡಬಲ್ ಪ್ರೈಸ್ ನಿಮಗೆ ಸಿಗ್ತಾ ಇದೆ. ಪ್ರೀಮಿಯಂ ಕ್ಲಾಸಸ್ ನಿಮಗೋಸ್ಕರ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಚಾನ್ಸಸ್ನ ಮಿಸ್ ಮಾಡಬೇಡಿ. ನಿಮಗೇನಾದರೂ 1 year ಪ್ರೋಗ್ರಾಮ್ ಟ್ರೈ ಮಾಡಬೇಕಂದ್ರೂ ನೀವು ಮಾಡ್ಬೋದು. ಬಟ್ ನನ್ನ ಬೆಸ್ಟ್ ಸಜೆಷನ್ ಗೋ ಫಾರ್ ದಿ 2 years ಪ್ರೋಗ್ರಾಮ್ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಎಸ್. ಆ್ಯಂಡ್ ಫೈನಲಿ ಮಕ್ಕಳೇ ಇವತ್ತಿಗೆ ಈ ದಿನಕ್ಕೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಗೊತ್ತಾ? ಇವತ್ತಿಗೆ ನಮಗೆ ಸೇಲ್ ಆಗಿರುವ ಕೂಪನ್ಸ್ ಎಷ್ಟು ಗೊತ್ತಾ? ಸೊ 80 ಕೂಪಾನ್ಸಲ್ಲಿ 27 ಕೂಪಾನ್ಸ್ ಕ್ಲೇಮ್ ಆಗಿಬಿಟ್ಟಿದೆ. ಆಲ್ರೆಡಿ 27 ಕೂಪಾನ್ಸ್ ಕ್ಲೇಮ್ ಆಗಿದೆ. ಉಳಿದಿರುವಂಥ ಕೂಪನ್ಸ್ ಬರೀ 53 ಕೂಪಾನ್ಸ್ ಮಕ್ಕಳೇ. ನೀವೇನಾದರೂ ಇನ್ನೂ ನಮ್ಮ ಕೂಪಾನ್ಸ್ನ ಅಪ್ಲೈ ಮಾಡಿ ನಮ್ಮ ಬ್ಯಾಚಸ್ಗೆ ಸೇರ್ಕೊಂಡಿಲ್ಲ ಅಂದರೆ ತಕ್ಷಣವೇ ವಿಡಿಯೋ ನೋಡಿ ತಕ್ಷಣವೇ ಹೋಗ್ಬಿಟ್ಟು ಈ ಕೂಪಾನ್ಸ್ನ ಅಪ್ಲೈ ಮಾಡಿ ಮಕ್ಕಳೇ. ಸೊ ಈ ಕೂಪಾನ್ಸ್ನ ಅಪ್ಲೈ ಮಾಡೋಕ್ಕೆ ಸುಮ್ಮನೆ ಏನು ಮಾಡೋ ನೆಸೆಸಿಟಿ ಇಲ್ಲ. ಪಿನ್ಡ್ ಕಮೆಂಟ್ ಸೆಕ್ಷನಲ್ಲಿ ನಿಮಗೊಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿ ನಮ್ಮ ಪೇಜ್ಗೆ ಡೈರೆಕ್ಟ್ ಆಗುತ್ತೆ. ಅದರಲ್ಲಿ ನಿಮಗೆ ಹಲವಾರು ಬ್ಯಾನರ್ಸ್ ಕಾಣಿಸುತ್ತೆ. ಓಕೆ, ಆರಂಭ ನೀಟ್ ಇಂಟಿಗ್ರೇಟೆಡ್ ಆಗಿರ್ಬೋದು, ಆರಂಭ KCT ಇಂಟಿಗ್ರೇಟೆಡ್ ಆಗಿರ್ಬೋದು. ನೀವು ಯಾವುದಾದ್ರೂ ಒಂದು ಬ್ಯಾನರ್ನ ಕ್ಲಿಕ್ ಮಾಡಿ. ಸೊ ಕೂಪಾನ್ಸ್ ಆಲ್ರೆಡಿ ಅಪ್ಲೈ ಆಗಿರುತ್ತೆ. ಸೊ ಡಿಸ್ಕೌಂಟ್ ಅಲ್ಲೇ ಬರುತ್ತೆ. ನೀವು ಪರ್ಚೇಸ್ ಒಂದು ಮಾಡಬೇಕು ಅಷ್ಟೇ ಮಕ್ಕಳೇ. ಅರ್ಥ ಆಗ್ತಿದ್ದೀರಾ? ಸೊ ಮಿಸ್ ಮಾಡಬೇಡಿ. ಉಳಿದಿರುವಂಥ 53 ಕೂಪಾನ್ಸಲ್ಲಿ ನಿಮ್ಮ ಹೆಸರು ಇರಲಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಈಗ ಇವತ್ತಿನ ಕ್ಲಾಸ್ಗೆ ಹೋಗೋಣ. ಎಸ್, ಮೊಲಾರಿಟಿ. ಸೊ ಫಸ್ಟ್ ಆಫ್ ಆಲ್ ಮೊಲಾರಿಟಿ ಅಂದರೆ ಕಾನ್ಸಂಟ್ರೇಷನ್ ಟರ್ಮ್ನ ಇಂಡಿಕೇಟ್ ಮಾಡುವಂಥ ಪದಗಳು. ಓಕೆ, ಕೆಮಿಸ್ಟ್ರಿಯಲ್ಲಿ ಕಾನ್ಸಂಟ್ರೇಷನ್ ಅಂದರೆ ಯಾವುದೋ ಒಂದು ಸಬ್ಸ್ಟೆನ್ಸಲ್ಲಿ ಏನೋ ಇದೆ, ಆ ಏನೋ ಇರೋದು ಎಷ್ಟಿದೆಯೋ ಅದನ್ನು ನಾವು ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಆ ಸಬ್ಸ್ಟೆನ್ಸ್ನ ಇಂಡಿಕೇಟ್ ಮಾಡುವ ಶಬ್ದಗಳೇ ಮೊಲಾರಿಟಿ. ಫಸ್ಟ್ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಸೊ ಒಂದು ಸಲ್ಯೂಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಒಂದು ಸಲ್ಯೂಷನ್ ಅಂದರೆ 2 ಥರ ಅದರಲ್ಲಿ ಬರುತ್ತೆ, ಸಲ್ಯೂಟು ಹಾಗೂ ಸಾಲ್ವೆಂಟು. ಸಲ್ಯೂಟ್ ಅಂದರೆ ಏನು? ಸಲ್ಯೂಟ್ ಅಂದರೆ ಯಾವೊಂದು ಸಬ್ಸ್ಟೆನ್ಸ್ನ ನಾನು ಕರಗಿಸ್ಲಿಕ್ಕೆ ಮಾಡ್ತೀನೋ, ಫಾರ್ ಎಕ್ಸಾಂಪಲ್ ಉಪ್ಪು ನೀರು ಅಂತ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಉಪ್ಪು ನೀರು ಸೇರಿದ್ರೇ ಉಪ್ಪು ನೀರಾಗುತ್ತೆ. ಆ ಉಪ್ಪು ನೀರನ್ನ ನಾವು ಸಲ್ಯೂಷನ್ ಅಂತ ಕರಿತೀವಿ ಹೊತ್ತು ಬರೀ ಉಪ್ಪನ್ನ ಬರೀ ನೀರನ್ನ ನಾವು ಸಲ್ಯೂಷನ್ ಅಂತ ಕರಿಯೋಕ್ಕೂ ಆಗಲ್ಲ. ಹೋಮೋಜಿನಿಯಸ್ ಮಿಕ್ಸರ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಈಗ ನೀರು 1 ಲೀಟರಲ್ಲಿ ಒಂದು 10 ಗ್ರಾಮ್ ಉಪ್ಪನ್ನ ಹಾಕಿದ್ರೆ ಯಾವುದು ಕಮ್ಮಿ ಕ್ವಾಂಟಿಟಿಯಲ್ಲಿದೆ? ಇಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಇರೋದು ಉಪ್ಪು. ಆ ಉಪ್ಪನ್ನ ನಾವು ಸಲ್ಯೂಟ್ ಅಂತ ಕರಿತೀವಿ. ಯಾವೊಂದು ಕಮ್ಮಿ ಪ್ರಮಾಣದಲ್ಲಿ ಒಂದು ಸಲ್ಯೂಷನಲ್ಲಿ ಇರುತ್ತೋ ಅಥವಾ ಯಾವುದನ್ನ ನಾವು ಕರಗಿಸ್ತೀವೋ ಅದನ್ನು ಸಲ್ಯೂಟ್ ಅಂತ ಕರಿತೀವಿ. ಈ ಸಾಲ್ವೆಂಟ್ ಅನ್ನೋದು ಆ ಸಲ್ಯೂಟ್ನ ತಗೊಂಡು ಕರಗಿಸ್ಕೊಳ್ಳುತ್ತೆ ಗೊತ್ತಾ? ಡಿಸಾಲ್ವ್ ಆಗೋಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಡಿಸಾಲ್ವಿಂಗ್ ಮೀಡಿಯಮ್, ಯಾವುದರಲ್ಲಿ ನಾನು ಸಲ್ಯೂಟ್ನ ಕರಗಿಸ್ತೀನೋ, ಯಾವುದ್ರಲ್ಲಿ ನಾನು ಸಾಲ್ಟ್ನ ಕರಗಿಸ್ತೀನೋ, ಇಲ್ಲಿ ಯಾವುದ್ರಲ್ಲಿ ಸಾಲ್ಟ್ನ ಕರಗಿಸ್ತಾ ಇರೋದು? ವಾಟರ್. ಅದನ್ನು ನಾನು ಸಾಲ್ವೆಂಟ್ ಅಂತ ಕರಿತೀನಿ. ಸಲ್ಯೂಟ್ ಅಂದರೆ ಉಪ್ಪು, ಸಾಲ್ವೆಂಟ್ ಅಂದರೆ ವಾಟರು. ಈಗ ಉಪ್ಪು 10 kg ತಗೊಂಡು ವಾಟರ್ನ 1 ಗ್ರಾಮ್ 1 ಡ್ರಾಪ್ ತಗೊಂಡ್ರೆ ಇದರಲ್ಲಿ ಸಲ್ಯೂಟ್ ಯಾವುದಾಗುತ್ತೆ? ಸಲ್ಯೂಟ್ ಬಂದ್ಬಿಟ್ಟು ವಾಟರ್ ಆಗುತ್ತೆ, ಉಪ್ಪು ಬಂದ್ಬಿಟ್ಟು ಸಾಲ್ವೆಂಟ್ ಆಗುತ್ತೆ ಅಲ್ವಾ? ಯಾವುದು ಜಾಸ್ತಿ ಪ್ರಮಾಣದಲ್ಲಿರುತ್ತೋ ಅದು ಸಾಲ್ವೆಂಟು, ಯಾವುದು ಕಮ್ಮಿ ಪ್ರಮಾಣದಲ್ಲಿರುತ್ತೋ ಅದು ಸಲ್ಯೂಟು. ಸಲ್ಯೂಟು ಎರಡೂ ಸೇರಿ ಸಿಗುವಂಥದ್ದು ನಿಮಗೆ ಸಲ್ಯೂಷನ್ನು. ಅರ್ಥ ಆಗ್ತಿದೆಯಲ್ಲ? ಸೊ ಈ ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಯ್ತಲ್ಲ? ಸಲ್ಯೂಷನಲ್ಲಿ ಸಾಲ್ವೆಂಟ್ ಅಂದರೆ ಏನು, ಸಲ್ಯೂಟ್ ಅಂದರೆ ಏನು ಅಂತ. ಓಕೆ, ಈಗ ಮೊಲಾರಿಟಿಗೆ ಬರೋಣ. ಸೊ ಎಸ್, ಇದು ಎಲ್ರಿಗೂ ಅರ್ಥ ಆಯಿತು. ಸೊ ಈ ಸಲ್ಯೂಷನ್ ಅಂದರೆ ಎಲ್ರಿಗೂ ಅರ್ಥ ಆಯಿತು. ಸೊ ಇನ್ನೂ ನಿಮಗೆ ಇದು ಹೇಳಬೇಕಂದ್ರೆ ನೋಡಿ, ಕಾನ್ಸಂಟ್ರೇಷನ್ ಅಂದರೆ ಸಲ್ಯೂಷನಲ್ಲಿ ಎಷ್ಟು ಸಲ್ಯೂಟ್ ಇದೆ ಅನ್ನೋದನ್ನ ಹೇಳುವಂಥ ಮೆಷರ್. ಕಾನ್ಸಂಟ್ರೇಷನ್ ಅಂದರೆ ಸೊ ಒಂದು ಸಲ್ಯೂಷನಲ್ಲಿ ಎಷ್ಟು ಸಲ್ಯೂಟ್ ಇದೆ, ಅದು ಎಷ್ಟಿದೆ ಅಂತ ಹೇಳುವಂಥ ಒಂದು ವಾಟ್ ಇಸ್ ದಟ್ ಮೆಷರ್ಮೆಂಟ್ನ ನಾವು ಏನಂತ ಕರಿತೀವಿ? ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಇವಾಗ ಕಾನ್ಸಂಟ್ರೇಷನ್ ಬಗ್ಗೆ ಎಲ್ರಿಗೂ ಐಡಿಯಾ ಸಿಕ್ತು ಅಲ್ವಾ? ಇವಾಗ ಹೋಗೋಣ ಬನ್ನಿ, ವಾಟ್ ಇಸ್ ಮೊಲಾರಿಟಿ.
ನೋಡಿ ಮೊಲಾರಿಟಿ ಅಂದರೆ, ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು, ಇದೆಲ್ಲ ಬಿಟ್ಬಿಡಿ, ಇದೆಲ್ಲ ನಮ್ಗೆ ಆಮೇಲೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಸೊ ಮೊಲಾರಿಟಿ ಅಂದರೆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಇವಾಗ ಕಾನ್ಸಂಟ್ರೇಷನ್ನ ಹೇಗೆ ಮಾಡ್ಬೋದು, ಒಂದು ನೀರಲ್ಲಿ ಕರಗಿಸ್ಬೋದು, ಅಥವಾ ಈ ನೀರು ಬಿಟ್ಟರೆ ಇನ್ನು ಸಾಲಿಡಲ್ಲಿ ಕರಗಿಸ್ಬೋದು. ಇದರ್ ಲಿಕ್ವಿಡಲ್ಲಿ ನಾನು ಸೊಲ್ಯೂಟ್ನ ಹಾಕ್ಬೋದು, ಅಥವಾ ಇನ್ನು ಒಂದು ನೀರು ಇಲ್ದಿರೋ ಪದ ಯಾವುದು, ಸಾಲಿಡಲ್ಲಿ ಮಿಕ್ಸ್ ಮಾಡ್ಬೋದು. ಸೊ ಅದಕ್ಕೆ ಮೊಲಾರಿಟಿ ಅಂದರೆ ಸಲ್ಯೂಷನ್, ಅಥವಾ ನಿಮಗೆ ಹೆಂಗೆ ಹೇಳ್ಬೋದು ಅಂದರೆ ವಾಲ್ಯೂಮ್ ಇರುವಂಥ ಒಂದು ಕಾನ್ಸೆಪ್ಟು. ಇದರಲ್ಲಿ ಸಾಲ್ವೆಂಟ್ ಇದೆ ಗೊತ್ತಾ, ಸಾಲ್ವೆಂಟ್ ಬಂದ್ಬಿಟ್ಟು ಲಿಕ್ವಿಡ್ ಫೇಸಲ್ಲಿರುತ್ತೆ. ಸಲ್ಯೂಟು ಯಾವುದಾದ್ರೂ ಇರ್ಬೋದು. ಸಾಲ್ವೆಂಟ್ ಇದೆ ಗೊತ್ತಾ, ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಗೊತ್ತಾ, ಅದು ಲಿಕ್ವಿಡ್ ಸ್ಟೇಟಲ್ಲಿ ಇರಬೇಕು. ಓಕೆ, ಸೊ ಇಲ್ಲಿ ನಾನು ನೀರು ತಗೋತೀನಿ. ಒಂದು ಎಕ್ಸಾಂಪಲ್ ನೋಡಿ, ಈ ಒಂದು NaOH ಸೋಡಿಯಂ ಹೈಡ್ರಾಕ್ಸೈಡ್ನ ನಾನು ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಸೊಲ್ಯೂಟು NaOH, ಸಾಲ್ವೆಂಟು ಯಾವುದು ಮಕ್ಕಳೇ, ಸಾಲ್ವೆಂಟ್ ಇಲ್ಲಿರೋದು ನೀರು ಕೂಡ ನಾನು ಫಿಕ್ಸ್ಡ್ ರೇಟಲ್ಲೇ ತಗೋಬೇಕು. ಎಷ್ಟು ತಗೊಂಡಿದ್ದೀನಿ, 1 ಲೀಟರ್. ಅಂದರೆ ಸಲ್ಯೂಟ್ ಎಷ್ಟು ಬೇಕಾದರೂ ಇರ್ಬೋದು, 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್, 1 ಮೋಲ್, 2 ಮೋಲ್ ಎಷ್ಟಾದರೂ ಇರ್ಬೋದು. ಬಟ್ ಡಿಸಾಲ್ವ್ ಮಾಡುವಂಥ ಆ ಒಂದು ಸಾಲ್ವೆಂಟು ಎಷ್ಟಿರಬೇಕು, ಕಂಪಲ್ಸರಿ 1 ಲೀಟರ್ ಇರಬೇಕು. ಸೊ 1 ಲೀಟರ್ ಯಾವುದೇ ಸಾಲ್ವೆಂಟ್ಗೆ ನಾನು ಸೊಲ್ಯೂಟ್ನ ಆ್ಯಡ್ ಮಾಡಿದ್ರೆ ಆ ಮಿಕ್ಸರ್ನ ನಾವು ಮಾಡ್ತೀವಿ ಗೊತ್ತಾ, ಆ ಮೆಷರ್ಮೆಂಟ್ನ ನಾವು ಮೊಲಾರಿಟಿ ಅಂತ ಕರಿತೀವಿ. ಸೊ ಮೊಲಾರಿಟಿ ಅಂದರೆ ನಿಮ್ಮ ತಲೆಗೆ ಏನು ಬರಬೇಕು, ಸೊ ಇದನ್ನು ಅವರು ಲಿಕ್ವಿಡ್ಗೆ ಮಿಕ್ಸ್ ಮಾಡ್ತಿದ್ದಾರೆ, ಅಂದರೆ ಲಿಕ್ವಿಡ್ ಎಷ್ಟು ತಗೊಂಡಿದ್ದಾರೆ, 1 ಲೀಟರ್ ತಗೊಂಡಿದ್ದಾರೆ. ಸೊ 1 ಲೀಟರ್ ನಾನು ಏನೇ ಸೊಲ್ಯೂಟ್ನ ಮಿಕ್ಸ್ ಮಾಡಿದ್ರು ಆ ಕಾನ್ಸಂಟ್ರೇಷನ್ಗೆ ಯಾವ ಪದ ಯೂಸ್ ಮಾಡ್ತೀನಿ, ನಾನು ಮೊಲಾರಿಟಿ ಅನ್ನೋ ಪದ ಯೂಸ್ ಮಾಡ್ತೀನಿ. ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ಫಾರ್ಮುಲಾ ಇಷ್ಟೇ, ಮೊಲಾರಿಟಿನ ಇಂಡಿಕೇಟ್ ಮಾಡೋದು ಕ್ಯಾಪಿಟಲ್ M ಮಕ್ಕಳೇ, ಅರ್ಥ ಮಾಡ್ಕೊಡಿ. ಮೊಲಾರಿಟಿನ ಇಂಡಿಕೇಟ್ ಮಾಡೋದು ಕ್ಯಾಪಿಟಲ್ M. ಸೊ ಮೊಲಾರಿಟಿ ಈಸ್ ಈಕ್ವಲ್ ಟು N/V ಅಂತ ಅರ್ಥ. N ಅಂದರೆ ಏನು, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಮೋಲ್ಸ್ ಆಫ್ ಸಲ್ಯೂಟ್ ಅಂದರೆ ಸಲ್ಯೂಟ್ ನೀವು ಗ್ರಾಮಲ್ಲಿ ತಗೋಬಾರ್ದು, ಮೋಲ್ಸಲ್ಲಿ ತಗೋಬೇಕು. ಅಂದರೆ ಮೋಲ್ಸ್ ಹೆಂಗೆ ಕಂಡುಹಿಡಿತೀರಾ, ನಂಬರ್ ಆಫ್ ಮೋಲ್ಸ್ ಹೆಂಗೆ ಕಂಡುಹಿಡಿದ್ರೆ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಷ್ಟೇ. ಮಾಸ್ ಅಂದರೆ ಎಷ್ಟು ಗ್ರಾಮ್ ನೀವು ತೊಗೊಂಡಿರ್ತೀರ, ಮಾಲಿಕ್ಯುಲರ್ ಮಾಸ್ ಅಂದರೆ ಯಾವುದು ತೊಗೊಂಡಿರ್ತೀರೋ ಅದರ ಮಾಲಿಕ್ಯುಲರ್ ಮಾಸ್, ಎರಡು ಡಿವೈಡ್ ಮಾಡಿಬಿಟ್ರೆ ನಂಬರ್ ಆಫ್ ಮೋಲ್ಸ್ ಸಿಕ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಷ್ಟೇ. ಸೊ ಏನಂದರೆ ಮೋಲ್ಸ್ ಅಂದರೆ ಗ್ರಾಮ್ಸಲ್ಲಿ ಬರಲ್ಲ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಷ್ಟು ಗ್ರಾಮ್ ತೊಗೊಂಡಿರೋದನ್ನ ನೀವು ಏನು ತೊಗೊಂಡಿರ್ತೀರೋ ಅದರ ಮಾಲಿಕ್ಯುಲರ್ ವೆಯ್ಟ್ ಜೊತೆ ಡಿವೈಡ್ ಮಾಡಿಬಿಟ್ರೆ ನಂಬರ್ ಆಫ್ ಮೋಲ್ಸ್ ಸಿಕ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ನಾವು ಸೊ ವಾಲ್ಯೂಮ್ ಇನ್ ಲೀಟರ್ಸ್. ಸೊ ವಾಲ್ಯೂಮ್ ಯಾವತ್ತು ಲೀಟರ್ಸಲ್ಲಿ ಇರುತ್ತೆ. ಸೊ 1 ಲೀಟರ್ ನಾವು ತೊಗೊಂಡಿರ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನೋಡಿ, 1 ಮೋಲ್ ಆಫ್ NaOH. 1 ಮೋಲ್ ಆಫ್ NaOH ಅಂದರೆ ಸೊ ಎಷ್ಟು ತೊಗೊಂಡಿರ್ತೀನಿ, ಸೊ NaOHದು ಅಟಾಮಿಕ್ ವೆಯ್ಟು, ಆಕ್ಸಿಜನ್ದು ಅಟಾಮಿಕ್ ವೆಯ್ಟು, ಮತ್ತು ಹೈಡ್ರೋಜನ್ದು ಅಟಾಮಿಕ್ ಮಾಸ್ ಎರಡೂ ಆ್ಯಡ್ ಮಾಡಿ ಎಷ್ಟು ಗ್ರಾಮ್ಸ್ ಬರುತ್ತೋ ಅಷ್ಟೇ ಗ್ರಾಮ್ಸ್ NaOH ನಾವು ತೊಗೊಂಡಿರಬೇಕು. 180 ಗ್ರಾಮ್ಸ್ ಅಂತ ಅನ್ಕೋತೀನಿ ಅಲ್ವಾ NaOHದು. ಸೊ ಸೋಡಿಯಂ, ಹೈಡ್ರೋಜನ್, ಆಕ್ಸಿಜನ್ ಈ 4ರದ್ದು ಅಟಾಮಿಕ್ ಮಾಸ್ ಎಷ್ಟಿರುತ್ತೋ ಅದನ್ನೆಲ್ಲ ಕೂಡಿಸಿ ಬರುವಂಥ ಗ್ರಾಮ್ ಪ್ರಕಾರನೇ ನಾನು NaOHನ ತೊಗೊಂಡ್ರೆ ಅದು 1 ಮೋಲ್ ಆಗುತ್ತೆ. ಆ 1 ಮೋಲ್ನ 1 ಲೀಟರ್ ಆಫ್ ನೀರಿಗೆ ಮಿಕ್ಸ್ ಮಾಡಿದರೆ ಅದರ ಕಾನ್ಸಂಟ್ರೇಷನ್ ಎಷ್ಟು ಮಕ್ಕಳೇ, 1 ಮೋಲಾರ್ ಅಂತ ಕರಿತೀವಿ. ಎಷ್ಟಂತ ಕರಿತೀವಿ, 1 ಮೋಲಾರ್. ಸೊ ಎಲ್ಲರೂ 1 ಮೋಲಾರ್ ಇರಬೇಕಾ, ಏನಿಲ್ಲ. ನಾನು ಇದನ್ನು 1 ಮೋಲ್ ತಗೋಬದಲು 0.5 ಮೋಲು ತೊಗೋಬೋದು. 0.5 ಮೋಲ್ನ ಕಮ್ಮಿ ಮಾಡಿದರೆ 0.5 ಮೋಲಾರ್ ಬರುತ್ತೆ. ಸೊ ಅದೇ N/V ಅಂತ ಕರೆಯೋದು. ಅರ್ಥ ಆಗ್ತಿದ್ದಿಲ್ಲ? ಸೊ ಮೊಲಾರಿಟಿ ಅನ್ನೋದು 1 ಲೀಟರ್ ಆಫ್ ಸೊಲ್ಯೂಷನ್ಗೆ ಏನೇ ಸೊಲ್ಯೂಟ್ನ ಮಿಕ್ಸ್ ಮಾಡಿದರೆ ಬರುವಂಥ ಕಾನ್ಸಂಟ್ರೇಷನ್ ಟರ್ಮ್ನ ಮೊಲಾರಿಟಿ ಅಂತ ಕರಿತೀವಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಮೊಲಾರಿಟಿ ಅಂದರೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತ ಅರ್ಥ. ಏನಂತ ಅರ್ಥ ಮಕ್ಕಳೇ, ವಾಲ್ಯೂಮ್ ಆಫ್ ಸೊಲ್ಯೂಷನ್. ಸೊ ಮೊಲಾರಿಟಿ ಅಂದರೆ ಲೀಟರ್, ಮೋಲ್ ಪರ್ ಲೀಟರ್. ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಮೊಲಾರಿಟಿ ಅಂದರೆ ಮೋಲ್ ಪರ್ ಲೀಟರ್. ಸೊ ಎಲ್ರಿಗೂ ಮೊಲಾರಿಟಿ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಮೊಲಾರಿಟಿ ಅಂದರೆ 1 ಲೀಟರ್ ಆಫ್ ಸೊಲ್ಯೂಷನ್ಗೆ ಡಿಸಾಲ್ವ್ ಮಾಡಿದ್ದಾರೆ. ಮೊಲಾರಿಟಿ ಅಂದರೆ 1 ಲೀಟರ್ ಆಫ್ ಸೊಲ್ಯೂಷನ್ಗೆ ಡಿಸಾಲ್ವ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟು ಮೊಲಾಲಿಟಿಗೆ ಬರೋಣ. ಸೊ ಮೊಲಾಲಿಟಿ ಅನ್ನೋ ಕಾನ್ಸೆಪ್ಟು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ 1 kg ಆಫ್ ವಾಟರ್ ಅಂತ ತಗೊಂಡಿದ್ವಿ. ಸೊ ಈ 1 kg ಆಫ್ ವಾಟರ್ನ ಕನ್ಫ್ಯೂಸ್ ಆದರೆ ಸೈಡ್ಗೆ ಇಟ್ಬಿಡೋಣ. ಇಲ್ಲಿ ನಾವು ಲೀಟರ್ಸ್ನ ಯೂಸ್ ಮಾಡಲ್ಲ, KGನ ಯೂಸ್ ಮಾಡ್ತೀವಿ. KG ಅಂದರೆ ಸಾಲಿಡ್ಸ್ನ ನಾವು ಎಕ್ಸಾಂಪಲ್ ಆಗಿ ತಗೋಬೋದು. ಇಲ್ಲಿ ನೀರಿದೆ, ನೀರನ್ನ KGಗೆ ಮಾಡ್ಕೊಂಡಿದ್ದಾರೆ, ಬಟ್ ಬೇಡ, ಸೈಡ್ಗೆ ಇಟ್ಬಿಡೋಣ. ಇದನ್ನು ನಾವು ಸಾಲಿಡ್ಸ್ನ ತಗೋಣ. ಅಂದರೆ ಸೊಲ್ಯೂಟು ಸಾಲಿಡ್ ಫಾರ್ಮಲ್ಲಿದೆ, ಸಾಲ್ವೆಂಟ್ ಕೂಡ ಸಾಲಿಡ್ ಫಾರ್ಮಲ್ಲಿದೆ. ಅಂದರೆ ಮಾಸ್, ಲೀಟರ್ಸ್ ಬರಲ್ಲ ಇಲ್ಲಿ, ಮಾಸ್. ಇವಾಗ ಇದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ನಾನು ಏನು ಕೊಡ್ಬೋದು ಅಂದರೆ, 1 kg ಹಿಟ್ಟಿಗೆ 3 ಗ್ರಾಮ್ ಅಷ್ಟು ನಾನು ಉಪ್ಪು ಹಾಕಿದೆ. ಹಿಟ್ಟು ಯಾವುದಾದ್ರೂ ಇರ್ಬೋದು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಏನಾದರೂ ಹಿಟ್ಟಿರ್ಬೋದು. ಅದಕ್ಕೆ ಮಿಕ್ಸ್ ಮಾಡಿದ್ರೆ ಇದರಲ್ಲಿ ಯಾವುದು ಸೊಲ್ಯೂಟು ಯಾವುದು ಸಾಲ್ವೆಂಟು. ಉಪ್ಪು ಬಂದ್ಬಿಟ್ಟು ಸೊಲ್ಯೂಟ್ ಆಗುತ್ತೆ,
ಹಿಟ್ಟು ಬಂದ್ಬಿಟ್ಟು ಸಾಲ್ವೆಂಟ್ ಆಗುತ್ತೆ. ಇದೆರಡೂ ಸೇರಿ ಯು ವಿಲ್ ಗೆಟ್ ಎ ಸೊಲ್ಯೂಷನ್ ಅಂದರೆ ಸಾಲ್ವೆಂಟ್ ಅಲ್ವಾ, ಹೋಮೋಜಿನಿಯಸ್ ಮಿಕ್ಸ್ಚರ್. ಸಿಮಿಲರ್ಲಿ ಮಕ್ಕಳೇ ಇದು ಕೂಡ ಅಷ್ಟೇ, ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸಾಲ್ವೆಂಟ್ ಇನ್ ಕೆ ಜಿ. ಮೊಲಾರಿಟಿ ಅಂದರೆ ವಾಲ್ಯೂಮ್ಸ್ ಲೀಟರ್, ಮೊಲಾಲಿಟಿ ಅಂದರೆ ಕೆ ಜಿ ಸಾಲಿಡ್ಸ್ ಸಬ್ಸ್ಟೆನ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಮೊಲಾರಿಟಿ ಅಂದರೆ ವಾಲ್ಯೂಮ್ ಆಫ್ ದಿ ಸಾಲ್ವೆಂಟ್, ಮೊಲಾಲಿಟಿ ಅಂದರೆ ಮಾಸ್ ಆಫ್ ದ ಸಾಲ್ವೆಂಟ್. ನೋಡಿ, ಮಾಸ್ ಆಫ್ ದ ಸಾಲ್ವೆಂಟ್, ಮಾಸ್ನ ನಾವು ಯಾವತ್ತು ಏನರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕೆ ಜಿಯಲ್ಲಿ, ವಾಲ್ಯೂಮ್ನ ಲೀಟರ್ಸಲ್ಲಿ. ಅರ್ಥ ಆಗ್ತಿದ್ದಿಲ್ಲ? ಇಷ್ಟೇ ಡಿಫ್ರೆನ್ಸು. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಮೊಲಾಲಿಟಿ? ಮೊಲಾಲಿಟಿ ಅಂದರೆ ಸ್ಮಾಲ್ ಎಮ್, ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವೆಯ್ಟ್ಸ್ ಇನ್ ಕೆ ಜಿ, ಮಾಸ್ ಆಫ್ ದ ಸಾಲ್ವೆಂಟ್ ಇನ್ ಕೆ ಜಿ ಅಷ್ಟೇ. ಅರ್ಥ ಆಗ್ತಿದ್ದಿಲ್ಲ? ಮಾಸ್ ಆಫ್ ದ ಸಾಲ್ವೆಂಟ್ ಇನ್ ಕೆ ಜಿ. ಈಗ ಸೊ ಮೊಲಾರಿಟಿ 1 ಆಗಬೇಕಂದ್ರೆ ಸೇಮ್, 1 mole ಆಫ್ ಎನಿ ಸಬ್ಸ್ಟೆನ್ಸ್ ಡಿಸಾಲ್ವ್ಡ್ ಇನ್ 1 kg ಆಫ್ ದಿ ಸಾಲ್ವೆಂಟ್, 1 mole ಆಫ್ ಎನಿ ಸಬ್ಸ್ಟೆನ್ಸ್ ಡಿಸಾಲ್ವ್ಡ್ ಇನ್ ಆರ್ ಮಿಕ್ಸ್ಡ್ ವಿತ್ 1 mole ಆಫ್ 1 kg ಆಫ್ ಎನಿ ಸಾಲ್ವೆಂಟ್. 1 kg ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಆಗೋಯ್ತು. ಅರ್ಥ ಆಗ್ತಿದ್ದಿಲ್ಲ? ಸೊ 1 molar ಅಥವಾ 1 ಮೊಲಾಲಿಟಿ ಬರಬೇಕಂದ್ರೆ 1 molar ಸಬ್ಸ್ಟೆನ್ಸ್ನ 1 kg ಆಫ್ ಎನಿ ಸಾಲ್ವೆಂಟ್ಗೆ ಸಾಲ್ವೆಂಟ್ಗೆ ಡಿಸಾಲ್ವ್ ಮಾಡಿದ್ರೆ 1 ಮೊಲಾಲ್ ಅಂತ ಕರಿಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇದರ ಸಿಂಬಲ್ ಲ್ಯಾಪ್ಕ ಇಟ್ಕೊಳ್ಳಿ, ಸ್ಮಾಲ್ ಎಮ್ ಆಗುತ್ತೆ. ಸೊ ಮೊಲಾಲಿಟಿನ ಮಾಸ್ ಆಫ್ ದ ಸಾಲ್ವೆಂಟ್ನ ಮಾಸಲ್ಲಿ ಮೆಷರ್ ಮಾಡ್ತೀವಿ ಕೆ ಜಿಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಮೊಲಾಲಿಟಿ ಅಂದರೆ ಮೋಲ್ ಪರ್ ಕೆ ಜಿ, ಮೊಲಾರಿಟಿ ಅಂದರೆ ಮೋಲ್ ಪರ್ ವಾಲ್ಯೂಮ್, ಲೀಟರ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಮೊಲಾರಿಟಿ ಅಂದರೆ ನೀರು ಅಂದರೆ ವಾಲ್ಯೂಮ್ಸಲ್ಲಿ ಮಾಡ್ತೀವಿ, ಮೊಲಾಲಿಟಿ ಅಂದರೆ ಮಾಸ್ ಕೆ ಜಿಯಲ್ಲಿ ಮಾಡ್ತೀವಿ. ಇಷ್ಟೇ ಡಿಫ್ರೆನ್ಸು. ಅರ್ಥ ಆಗ್ತಿದ್ದಿಲ್ಲ? ಸೊ ಬೇಗ ಇದ್ರ ಡಿಫ್ರೆನ್ಸ್ ನಾನು ನೋಡ್ಕೊಬೇಡ ಮಕ್ಕಳೇ. ನೋಡಿ, ಮೊಲಾರಿಟಿ ಸಿಂಬಲ್ ಕ್ಯಾಪಿಟಲ್ ಎಮ್, ಮೋಲ್ಸ್ ಪರ್ ಲೀಟರ್ ಯೂಸ್ ವಾಲ್ಯೂಮ್ನ ಯೂಸ್ ಮಾಡ್ತಾರೆ. ಇದಕ್ಕೆ ಟೆಂಪರೇಚರ್ ಡಿಪೆಂಡೆಂಟ್, ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಮೊಲಾರಿಟಿ ಟೆಂಪರೇಚರ್ ಡಿಪೆಂಡೆಂಟ್. ಯಾಕೆ ಸರ್ ಟೆಂಪರೇಚರ್ ಡಿಪೆಂಡೆಂಟ್ ಅಂದರೆ ಲಿಕ್ವಿಡ್ಸು ಟೆಂಪರೇಚರ್ ಜಾಸ್ತಿ ಆದಷ್ಟು ಚೇಂಜ್ ಆಗುತ್ತೆ ಅಲ್ವಾ, ಕಮ್ಮಿ ಆಗುತ್ತೆ, ಅದರ ವೇಪರ್ ಫೇಸ್ ಚೇಂಜ್ ಆಗುತ್ತೆ, ಗ್ಯಾಷಿಯಸ್ ಫಾರ್ಮ್ ಕನ್ವರ್ಟ್ ಆಗುತ್ತೆ. ಸೊ 1 ಲೀಟರ್ ಇರೋ ಸೊಲ್ಯೂಷನ್ ಕರಗುತ್ತೆ ಅಂದರೆ ಕಮ್ಮಿ ಆಗುತ್ತೆ. ಸೊ ಮೊಲಾರಿಟಿ ಟೆಂಪರೇಚರ್ ಡಿಪೆಂಡೆಂಟ್, ಚೇಂಜಸ್ ವಿತ್ ಟೆಂಪರೇಚರ್ ಅಂದರೆ ಮೊಲಾರಿಟಿ ಆಫ್ ಎನಿ ಸಬ್ಸ್ಟೆನ್ಸ್ ಚೇಂಜಸ್ ವಿತ್ ಟೆಂಪರೇಚರ್. ಬಟ್ ಆ ಸೈಡ್ ಬಂದರೆ ಮೊಲಾರಿಟಿನ ಸಿಂಬಲ್ ಏನು ಮಕ್ಕಳೇ? ಸ್ಮಾಲ್ ಎಮ್. ಸೊ ಇದನ್ನ ಹೇಗೆ ಮೆಷರ್ ಮಾಡ್ತೀವಿ? ಮೋಲ್ಸ್ ಪರ್ ಕೆ ಜಿ ಸಾಲ್ವೆಂಟ್, ಕೆ ಜಿ ಸಲ್ಯೂಟ್ ಇರುತ್ತೆ. ಯೂಸಸ್ ಮಾಸ್, ಕೆ ಜಿ ಯೂಸ್ ಮಾಡ್ತೀವಿ, ಮಾಸ್ ಪ್ರಕಾರ ಇದು ಮಾಡ್ತೀವಿ. ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂದರೆ ಇವಾಗ ಟೆಂಪರೇಚರ್ ಜಾಸ್ತಿ ಆದರೂ ಕೂಡ ಸಾಲಿಡ್ಸ್ ಎಲ್ಲ ಎವಾಪ್ರೇಟ್ ಆಗಲ್ಲ. ಕರೆಕ್ಟಾ? ಸಾಲಿಡ್ಸ್ ಎವಾಪ್ರೇಟ್ ಆಗಲ್ಲ, ಲಿಕ್ವಿಡ್ಸ್ ಎವಾಪ್ರೇಟ್ ಆಗುತ್ತೆ, ಸಾಲಿಡ್ಸ್ ಎವಾಪ್ರೇಟ್ ಆಗಲ್ಲ. ಸೊ ಟೆಂಪರೇಚರ್ ಇಂಡಿಪೆಂಡೆಂಟ್, ಇದು ಟೆಂಪರೇಚರ್ ಡಿಪೆಂಡೆಂಟು. ಆ್ಯಂಡ್ ಫೈನಲಿ ಡಸ್ ನಾಟ್ ಚೇಂಜ್ ವಿತ್ ಟೆಂಪರೇಚರ್. ಯಾವುದು? ಮೊಲಾಲಿಟಿ. ಮಾಸಲ್ಲಿ ಮಾಡೋದು ಚೇಂಜ್ ಆಗಲ್ಲ, ನೀರಲ್ಲಿ ಮಾಡೋದು ವಾಲ್ಯೂಮ್ಸಲ್ಲಿ ಮಾಡೋದು ಚೇಂಜ್ ಆಗುತ್ತೆ. ಇದೇ ಡಿಫ್ರೆನ್ಸು. ಇದು ಟೆಂಪರೇಚರ್ ಡಿಪೆಂಡೆಂಟು, ಇದು ಟೆಂಪರೇಚರ್ ಇಂಡಿಪೆಂಡೆಂಟು. ಚೇಂಜಸ್ ವಿತ್ ಟೆಂಪರೇಚರ್, ಡಸ್ ನಾಟ್ ಚೇಂಜಸ್ ವಿತ್ ಟೆಂಪರೇಚರ್. ಮೊಲಾರಿಟಿಗೆ ಕ್ಲಾರಿಟಿ ಸಿಗ್ತಾ? ಸೊ ಬನ್ನಿ ಬೇಗ ಒಂದು ರ್ಯಾಪಿಡ್ ಕ್ವಶನ್ ಮಾಡ್ಬೇಡ. ಓಕೆ, ಮೊಲಾರಿಟಿ ಏನರಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಲಿಕ್ವಿಡ್ಸ್ ಅಲ್ವಾ, ಲಿಕ್ವಿಡ್ಸ್ಗೆ ಯೂಸ್ ಮಾಡ್ತಾರೆ. ಸೊ ಮೊಲಾಲಿಟಿ ಏನಕ್ಕೆ ಯೂಸ್ ಮಾಡ್ತಾರೆ? ಸೊ ಕೆ ಜಿ ಸಾಲ್ಯೂಮ್ ಅಂದರೆ ಸಾಲ್ವೆಂಟ್ ಬಂದ್ಬಿಟ್ಟು ಸಾಲಿಡ್ಸಲ್ಲಿ ಇರಬೇಕು, ಅದು ಸಾಲ್ವೆಂಟ್ಸ್ ಬಂದ್ಬಿಟ್ಟು ಲಿಕ್ವಿಡ್ಸಲ್ಲಿ ಇರಬೇಕು. ನೆಕ್ಸ್ಟು ಮೊಲಾರಿಟಿ ಸಿಂಬಲ್ ಏನು? ಕ್ಯಾಪಿಟಲ್ ಎಮ್. ಕರೆಕ್ಟ್ ಅಲ್ವಾ? ಸೊ ಮೊಲಾಲಿಟಿನ ಸಿಂಬಲ್ ಏನು? ಸ್ಮಾಲ್ ಎಮ್. ಕರೆಕ್ಟಾ? ಸೊ ಯಾವುದು ಇದರಲ್ಲಿ ಟೆಂಪರೇಚರ್ ಡಿಪೆಂಡೆಂಟ್, ಟೆಂಪರೇಚರ್ ಚೇಂಜಸ್ ವಿತ್ 1 ಚೇಂಜಸ್? ಯಾವುದು ಮಕ್ಕಳೇ? ಆಬ್ವಿಯಸ್ಲಿ ಇಟ್ ಇಸ್ ಏನು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಅರ್ಥ ಆಗ್ತಿದೆಯಲ್ಲ? ಸೊ ಯಾವುದು ಚೇಂಜ್ ಆಗುತ್ತೆ ಅಂತ ಟೆಂಪರೇಚರಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಇವತ್ತಿನ ಒಂದು ಲಾಂಗ್ ಫಾರ್ಮ್ ವಿಡಿಯೋ ಮಕ್ಕಳೇ. ಸೊ ಮೊಲಾಲಿಟಿ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಸೊ ಮೊಲಾಲಿಟಿಯಲ್ಲಿ ಪ್ರಾಬ್ಲಮ್ಸ್ ಬೇಕಂದರೆ ಸೊ ಹೀಗೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕೂಡ ಹಾಕಿ ಪ್ರಾಬ್ಲಮ್ಸ್ ಮಾಡಿ ಅಂತ ಏನೋ ಒಂದು ಲಾಂಗ್ ಫಾರ್ಮಲ್ಲಿ ಅದನ್ನು ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಫ್ರೀಡಮ್ 80 ಕೂಪಾನ್ಸ್ ತುಂಬ ಕಮ್ಮಿ ಆಗ್ತಾ ಇದೆ ಮಕ್ಕಳೇ. ಸೊ ಬೇಗ ಜಾಯ್ನ್ ಆಗಿ ಮತ್ತೊಂದು ಅದ್ಭುತವಾದ ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಮಕ್ಕಳೇ.